ಸೊ ಡೈಲಿ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ನ್ಯೂಸ್ ಹೈಲೈಟ್ಗಳನ್ನು ನೋಡೋಣ ಬನ್ನಿ. ಸೊ ಮೊದಲನೇದಾಗಿ ಆಸಿಮ್ ಮುನೀರ್ ಥ್ರೆಟನ್ಸ್ ಇಂಡಿಯಾ ಇನ್ ಫಸ್ಟ್ ಅಡ್ರೆಸ್ ಆಸ್ ಸೂಪರ್ ಜನರಲ್. ಪಾಕಿಸ್ತಾನ್ಸ್ ನೆಕ್ಸ್ಟ್ ರೆಸ್ಪಾನ್ಸ್ ವಿಲ್ ಬಿ ಫ್ಯೂರಿಯಸ್ ಅಂತ ಪಾಕಿಸ್ತಾನದ ನೂತನ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಸಿಡಿಎಫ್ ಅನ್ನೋ ರೋಲ್ ಇರಲಿಲ್ಲ. ಆ್ಯಕ್ಚುಲಿ ಪಾಕಿಸ್ತಾನ ಮಿಲಿಟರಿಯಲ್ಲಿ ಆಸಿಮ್ ಮುನೀರ್ಗೋಸ್ಕರ ಅವರು ಕಾನ್ಸ್ಟಿಟ್ಯೂಷನನ್ನೇ ಚೇಂಜ್ ಮಾಡಿ ಹೊಸ ರೋಲನ್ನು ಕ್ರಿಯೇಟ್ ಮಾಡಿ ಆಸಿಮ್ ಮುನೀರ್ ಅವರಿಗೆ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅನ್ನೋ ರೋಲನ್ನು ಕೊಟ್ಟಿದ್ದಾರೆ. ಸೊ ಅವರು ಸಿಡಿಎಫ್ ಆದಮೇಲೆ ತಮ್ಮ ಪ್ರಥಮ ಪತ್ರಿಕಾಗೋಷ್ಠಿ ನಡೆಸಿ ಪಾಕಿಸ್ತಾನದ ರೆಸ್ಪಾನ್ಸ್ ಇನ್ನೂ ತೀಕ್ಷ್ಣವಾಗಿರುತ್ತೆ ಇಫ್ ಇಂಡಿಯಾ ಮುಂದಿನ ದಿನಗಳಲ್ಲಿ ಅಟ್ಯಾಕ್ ಮಾಡಕ್ಕೆ ಬಂದರೆ ಅಂತ ಹೇಳಿದ್ದಾರೆ. ಸೊ ಮುನೀರ್ ಏನಾಗಿದ್ರು ಅಂದರೆ ಫೀಲ್ಡ್ ಮಾರ್ಷಲ್ ಆಗಿದ್ರು, ಹಾಗೆ ಅದೇ ರೀತಿ ಹೆಡ್ ಆಫ್ ದ ಕಂಟ್ರಿ. ಸೊ ಅಫ್ಘಾನಿಸ್ತಾನ ಆಮೇಲೆ ಬಾರ್ಡ್ರಲ್ಲಿರೋ ಏನು ಇಶ್ಯೂಗಳಿದೆ ಅದನ್ನೆಲ್ಲ ಅವರೇ ಖುದ್ದಾಗಿ ಫೇಸ್ ಮಾಡ್ತಿದ್ದಾರೆ. ಹಾಗೆ ಮುಂದೆ ನೋಡೋದಾದ್ರೆ ಗೋವಾದಲ್ಲಿ ಆಲ್ಮೋಸ್ಟ್ ಒಂದು 3-4 ದಿವಸದಿಂದ ನಡೆದಿದ್ದ ಅಗ್ನಿ ದುರಂತದಲ್ಲಿ ಆಲ್ಮೋಸ್ಟ್ 25 ಜನ ತೀರ್ಕೊಂಡಿದ್ರು. ಅವರು 2 ಓನರ್ಗಳು ಥೈಲ್ಯಾಂಡ್ಗೆ ಎಸ್ಕೇಪ್ ಆಗಿದ್ದಾರೆ. ಇವರಿಗೆ ಇಂಟರ್ಪೋಲ್ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಪೊಲೀಸ್ ಇವರು ಬ್ಲೂ ಕಾರ್ನರ್ ನೋಟಿಸನ್ನು ಜಾರಿ ಮಾಡಿದ್ದಾರೆ. ಸೊ ಇದೆಂಗಂದರೆ ಇಂಟರ್ಪೋಲ್ ಯಾವಾಗ ಬರಬೇಕಂದ್ರೆ ಯಾವಾಗ ಒಬ್ಬ ಇಂಟರ್ನ್ಯಾಷನಲ್ ಅಪರಾಧಿ ಯಾರೋ ಒಬ್ಬ ಒಂದು ದೇಶದಲ್ಲಿ ತಪ್ಪು ಮಾಡಿ ಬೇರೆ ದೇಶಕ್ಕೆ ಹೋಗಿ ಎಸ್ಕೇಪ್ ಆಗೋಕ್ಕೋಸ್ಕರ ಯಾವಾಗ ಬೇರೆ ದೇಶಕ್ಕೆ ಹೋಗ್ತಾನೋ ಆವಾಗ ಇಂಟರ್ಪೋಲ್ ಅವರು ಎಂಟ್ರಾಗಿ ನೋಟಿಸನ್ನು ಜಾರಿ ಮಾಡ್ತಾರೆ. ಅದೇ ರೀತಿ ಇವರಿಗೆ ಬ್ಲೂ ಕಾರ್ನರ್ ನೋಟಿಸನ್ನು ಇಂಟರ್ಪೋಲ್ ಅವರು ಜಾರಿ ಮಾಡಿದ್ದಾರೆ. ಸೊ ಇಂಡಿಯನ್ ಪೊಲೀಸ್ ಅವರು ಥೈಲ್ಯಾಂಡ್ ಪೊಲೀಸ್ ಅವರ ಹೆಲ್ಪಿಂದ 2 ಸೌರಭ್ ಮತ್ತು ಗೌರವ್ ಲೂಥ್ರಾ ಯಾರಿದ್ದಾರೆ ಆ ನೈಟ್ ಕ್ಲಬ್ನ ಓನರ್ಸ್ ಅವರನ್ನು ಹಿಡಿದು ಇಂಡಿಯಾಗೆ ಮುಂದೆ ಹಸ್ತಾಂತರ ಮಾಡ್ಬೋದು. ಸೊ ಇದಕ್ಕೋಸ್ಕರ ಇಂಟರ್ಪೋಲ್ ಅವರು ಈಗಾಗಲೇ ಬ್ಲೂ ಕಾರ್ನರ್ ನೋಟಿಸನ್ನು ಜಾರಿ ಮಾಡಿದ್ದಾರೆ. ಸೊ ಹಂಗೆ ಲೋಕಸಭೆಯಲ್ಲಿ ರಾಷ್ಟ್ರಗಾನ ವಂದೇ ಮಾತರಂ ಬಗ್ಗೆ ಈಗಲೇ ಇಶ್ಯೂ ನಡೀತಿದೆ. ಸೊ ವಂದೇ ಮಾತರಂ 150ನೇ ವರ್ಷದ ಸಂಭ್ರಮಾಚರಣೆಯಲ್ಲಿದ್ದೇವೆ. ಸೊ ಇದ್ರ ಮಧ್ಯೆ ಬಿಜೆಪಿಯವರು ಏನು ನೆಹರು ಮತ್ತು ಕಾಂಗ್ರೆಸ್ ಪಕ್ಷದ ಮೇಲೆ ಆಪಾದನೆ ಮಾಡ್ತಿದ್ದಾರೆ ಅಂದರೆ ನೆಹರು ಅವರು ವಂದೇ ಮಾತರಂನ ರಾಷ್ಟ್ರಗೀತೆ ಹಾಕಕ್ಕೆ ಬಿಡಲಿಲ್ಲ. ಅದೇ ರೀತಿ ಅದರಲ್ಲಿದ್ದ ಸುಮಾರು ಪ್ಯಾರಾಗಳನ್ನು ಅವರು ತೆಗೆದಾಕಿದ್ರು. ಯಾಕಂದರೆ ಆ ಪ್ಯಾರಾಗಳಿದ್ರೆ ಮುಸ್ಲಿಂಗಳಿಗೆ ಬೇಜಾರಾಗ್ಬೋದು ಅನ್ನೋದಕ್ಕೋಸ್ಕರ. ಸೊ ಅದಕ್ಕೆ ಪ್ರಿಯಾಂಕಾ ಗಾಂಧಿ ಅವರು ನಮ್ಮ ನೆಹರು ಅವರು 12 ವರ್ಷ ಜೈಲಲ್ಲಿದ್ದರು, ಅಂಥದ್ದನ್ನೆಲ್ಲ ಏನೂ ಮಾಡಲಿಲ್ಲ ಅಂತ ಜಸ್ಟಿಫಿಕೇಶನ್ ಮಾಡ್ತಾ ಇದ್ರು. ಇದೇ ರೀತಿ ಸುಮಾರು 2-3 ದಿವಸದಿಂದ ಇದು ನಡೀತಿತ್ತು. ಕೊನೆಗೆ ಪ್ರಿಯಾಂಕಾ ಗಾಂಧಿ ಅವರು ಇಬ್ಬರದ್ದು ಒಳ್ಳೇದಕ್ಕೋಸ್ಕರ ಈ ಟಾಪಿಕನ್ನು ಇಲ್ಲೇ ಬಿಟ್ಬಿಡೋಣ, ಮುಂದೆ ಇದನ್ನು ಕಂಟಿನ್ಯೂ ಮಾಡೋದು ಬೇಡ ಅಂತ ಪಾರ್ಲಿಮೆಂಟಲ್ಲಿ ಹೇಳಿದರು. ಸೊ ಸದ್ಯಕ್ಕಿದು ಸಾಲ್ವ್ ಆಗಿಬಿಟ್ಟಿದೆ ಅಲ್ಲಿಗೆ. ಸೊ ಹಾಗೆ ಇಂಡೋನೇಷ್ಯಾದಲ್ಲಿ 17ರಿಂದ 20 ಜನ ಒಂದು ಫೈರ್ ಆಕ್ಸಿಡೆಂಟಲ್ಲಿ ಸತ್ತೋಗಿದ್ದಾರೆ. ಸೊ ಜಕಾರ್ತದಲ್ಲಿರೋ ಒಂದು 7 ಅಂತಸ್ತಿನ ಬಿಲ್ಡಿಂಗಲ್ಲಿ ಈ ಬೆಂಕಿ ಅವಘಡ ಸಂಭವಿಸಿದೆ. ಸೊ ಬೆಂಕಿಯ ಉರಿ ಎಷ್ಟಿತ್ತಂದರೆ ತುಂಬ ಎತ್ತರಕ್ಕೆ ಈ ಬೆಂಕಿ ಹೊಗೆ ಕೂಡ ಹರಡ್ತಾ ಇತ್ತು. ಅಕ್ಕಪಕ್ಕದಲ್ಲಿರೋ ರೆಸಿಡೆಂಟ್ಗಳು ಹಾಗೆ ಅಕ್ಕಪಕ್ಕದಲ್ಲಿರೋ ಬಿಲ್ಡಿಂಗ್ಗಳ ರೆಸಿಡೆಂಟ್ಗಳು ಹಾಗೂ ಉಳಿದ ವರ್ಕರ್ಗಳು ಕೂಡ ಇದರಿಂದ ಟೆನ್ಷನಿಗೆ ಒಳಗಾಗಿದ್ದಾರೆ. ಹಂಗೆ ನೆಕ್ಸ್ಟ್ ನೋಡೋದಾದ್ರೆ ಥೈಲ್ಯಾಂಡ್ ಮತ್ತು ಕಂಬೋಡಿಯಾ ನಡುವೆ ಬಾರ್ಡರ್ ಕ್ಲಾಶ್ ನಡೀತಿದೆ. ಆಲ್ಮೋಸ್ಟ್ ಒಂದು 2-3 ಮಂತ್ಸ್ ಬ್ಯಾಕ್ ಒಂದ್ಸಲ ನಡೆದಿತ್ತು, ಮತ್ತೆ ಇವಾಗ ರೀಸ್ಟಾರ್ಟ್ ಆಗಿದೆ. ಸೊ ಕಾಂಬೋಡಿಯಾದವರು ಮಂಗಳವಾರ ಕನ್ಫರ್ಮ್ ಮಾಡಿದ್ದಾರೆ ಅಂದರೆ ಥೈಲ್ಯಾಂಡ್ ಮಿಲಿಟರಿ ಅವರು ಮತ್ತೆ ನಮ್ಮ ಮೇಲೆ ಅಟ್ಯಾಕನ್ನು ಶುರು ಮಾಡಿದ್ದಾರೆ ಬಾರ್ಡರ್ ಏರಿಯಾಗಳಲ್ಲಿ. ಆಲ್ರೆಡಿ 2 ಜನ ಸತ್ತೋಗಿದ್ದಾರೆ ಇದರಿಂದ ಅಂತ. ಸೊ ಕಾಂಬೋಡಿಯಾದ ಇನ್ಫಾರ್ಮೇಷನ್ ಮಿನಿಸ್ಟ್ರಿ ಏನಿದೆ ಅವರು ಕನ್ಫರ್ಮ್ ಮಾಡಿದ್ದಾರೆ ಏನಂದರೆ ಅಟ್ಲೀಸ್ಟ್ 7 ಸಿವಿಲಿಯನ್ಸ್ ವೇರ್ ಕಿಲ್ಡ್, 7 ಜನ ಸಿವಿಲಿಯನ್ಸ್ ಸತ್ತೋಗಿದ್ದಾರೆ ಇನ್ ಓವರ್ ನೈಟ್ ಆ್ಯಂಡ್ ದಿಸ್ ಮಾರ್ನಿಂಗ್ ಇದೇನಿದ್ರೆ 20 ಪೀಪಲ್ ಇಂಜೂರ್ಡ್. ಸೊ 7 ಜನ ಸತ್ತೋಗಿದ್ದಾರೆ. ಅದ್ರ ಜೊತೆ ಆಲ್ಮೋಸ್ಟ್ 20 ಜನಕ್ಕೆ ಇಂಜೂರ್ ಆಗಿದೆ, ಗಾಯಗಳಾಗಿದೆ ಅಂತ ಅವರು
ಟೈಮ್ಸ್ ಮೀಡಿಯಾ ಔಟ್ಲೆಟ್ಗೆ ಈ ಇನ್ಫಾರ್ಮೇಷನ್ ಅನ್ನ ಶೇರ್ ಮಾಡ್ಕೊಂಡಿದ್ದಾರೆ. ಸೊ ಸೆಂಟರ್ ಟ್ರಿಮ್ಸ್ ಇಂಡಿಗೋ ಆಪರೇಷನ್ಸ್ ಬೈ 10% ಟು ಟ್ಯಾಕಲ್ ನೇಷನ್ ವೈಡ್ ಡಿಸೆಪ್ಷನ್. ಸೊ ಸೆಂಟ್ರಲ್ ಗವರ್ಮೆಂಟ್ ಅವರು ಇಂಡಿಗೋ ಸಿಇಒ ಆಗಿರುವಂತಹ ಪೀಟರ್ ಎಲ್ಬರ್ ಹಾಗೂ ಸಿವಿಲ್ ಏವಿಯೇಷನ್ ಮಿನಿಸ್ಟರ್ ಆಗಿರುವಂತಹ ರಾಮಮೋಹನ್ ಎಂಒಸಿಎ ಸೆಕ್ರೆಟರಿ ಆಗಿರುವಂತಹ ಸಮೀರ್ ಸಿನ್ಹಾ ಇವ್ರ ಜೊತೆ ಎಲ್ಲ ಡಿಸ್ಕಷನ್ ಮಾಡಿ ಏನು ಡಿಸಿಷನ್ ಆರ್ಡರ್ ಏನ್ ಮಾಡಿದಾರಂತೆ, ಇಂಡಿಗೋ ಟು ಕರ್ಟೈ 10% ಆಫ್ ಇಟ್ಸ್ ಆಪರೇಷನ್ ಫಾಲೋವಿಂಗ್ ಎ ಮೀಟಿಂಗ್. ಇವ್ರ ಜೊತೆ ಎಲ್ಲ ಮೀಟಿಂಗ್ ಆದ್ಮೇಲೆ ಇಂಡಿಗೋದವರು 10% ಅಷ್ಟು ತಮ್ಮ ಆಪರೇಷನ್ ಅನ್ನ ಕಟ್ ಮಾಡಕ್ಕೆ ರೆಡಿ ಆಗಿದ್ದಾರೆ. ಈ 3 ಜನ ಸಿಇಒ ಆಮೇಲೆ ಸಮೀರ್ ಸಿನ್ಹಾ, ರಾಮಮೋಹನ್ ಇವರೆಲ್ಲ ಈ ಇಂಡಿಗೋದ ಏನು ಕಂಟಿನ್ಯೂಸ್ ಕ್ಯಾನ್ಸಲೇಷನ್ಗಳಾಗ್ತಿದ್ವು ಅದರಿಂದಾಗಿ ಈ ಡಿಸಿಷನ್ಗೆ ಬಂದಿದ್ದಾರೆ. ಹಂಗೆ ದುರಂತರ ಹಿಂದಿ ಮೂವಿ ಎಲ್ರಿಗೂ ಗೊತ್ತಿದೆ, ಬಾಕ್ಸ್ ಆಫೀಸ್ ಅಲ್ಲಿ ಬಹಳನೇ ನೆಕ್ಸ್ಟ್ ಲೆವೆಲ್ ಕಲೆಕ್ಷನ್ ಅನ್ನು ಮಾಡ್ತಿದೆ. ರಣವೀರ್ ಸಿಂಗ್ ಅವರ ಅಭಿನಯನ ಆದಿತ್ಯ ಧರ್ ಅವರು ನಿರ್ದೇಶಿಸಿರುವಂತಹ ದುರಂಧರ್ ಮೂವಿ. ಸೊ ಇದರ ರೇಟ್ಗಳು ಸ್ಕೈ ರಾಕೆಟ್ ಅಂದ್ರೆ ವಿಪರೀತ ಟಿಕೆಟ್ ದರ ಆಗ್ಬಿಟ್ಟಿದೆ. ಸೊ ಆ ರೇಂಜಿಗೆ ಇದರ ಇದಷ್ಟು ಸಕ್ಸಸ್ ಆಗಿದೆ ಮೂವಿ ಆಕ್ಚುಲಿ. ಸೊ ಡಿಸೆಂಬರ್ 5ಕ್ಕೆ ಇದು ರಿಲೀಸ್ ಆಗಿತ್ತು. ಆದ್ರಿಂದ ಸೊ ಮುಂಬೈಯಲ್ಲಿ ಆಲ್ಮೋಸ್ಟ್ 2220 ತನಕ ಒಂದು ಟಿಕೆಟ್ಗೆ, ಅದು ಮಿಡ್ ವೀಕ್ ಅಲ್ಲಿ ಅಷ್ಟು ರೇಟ್ಗೆ ಅಷ್ಟು ಅದರ ಪ್ರೈಸ್ ಆಗಿದೆ. ವಿಚ್ ಇಸ್ ಲೈಕ್ ವೆರಿ ಸ್ಟ್ರೇಂಜ್. ಯಾಕಂದ್ರೆ ವೀಕೆಂಡ್ ಆದ್ರೆ ಒಂದು ವೇಳೆ ಏನೋ ನಂಬೋದು, ಬಟ್ ಇದು ವೀಕ್ ಡೇಸ್ ಅಲ್ಲಿ ಆಗಿರೋದು ಬಹಳ ಒಂದು ಆಶ್ಚರ್ಯ. ಸೊ ಅಷ್ಟು ಚೆನ್ನಾಗಿದೆ ಮೂವಿ. ಸೊ ಜನಗಳು ಸಪೋರ್ಟ್ ಮಾಡ್ತಿದ್ದಾರೆ. ನಾವು ಒಂದ್ಸಲ ನೋಡ್ಬೇಕಾಗಿರುವಂತ ಮೂವಿ. ಸೊ ಮೈಕ್ರೋಸಾಫ್ಟ್ ಅವರು ಆಲ್ಮೋಸ್ಟ್ 17.5 ಬಿಲಿಯನ್ ಅನ್ನ ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ ಅಂತ ಸಿಇಒ ಆಗಿರುವಂತ ಸತ್ಯ ನಾದೆಲ್ಲ ಅವರು PM ಮೋದಿ ಅವರನ್ನ ಭೇಟಿಯಾಗಿ ಹೇಳಿದ್ದಾರೆ. ಸೊ ಈಗಾಗಲೇ ಗೊತ್ತಿದೆ, ಗೂಗಲ್ ಅವರು ಹೈದರಾಬಾದ್ ಅಲ್ಲಿ ಒಂದು ತುಂಬಾ ದೊಡ್ಡ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರು. ಅದೇ ರೀತಿ ಈಗ ಮೈಕ್ರೋಸಾಫ್ಟ್ ಅವರು ಕೂಡ ಡಿಸೈಡ್ ಮಾಡಿದ್ದಾರೆ ಆಲ್ಮೋಸ್ಟ್ 17.5 ಬಿಲಿಯನ್ ಅನ್ನ ನಮ್ಮ ಇಂಡಿಯಾದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ. ನಿಮ್ಗೆ ಆಲ್ರೆಡಿ ಗೊತ್ತಿದೆ ಇದ್ರ ಬಗ್ಗೆ. ಆಲ್ರೆಡಿ ಟ್ರಂಪ್ ಅವರು US ಅವರು ಇಂಡಿಯಾದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಸರಿಯಲ್ಲ, ನಮ್ಮ ದೇಶದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ನಮ್ಮವರಿಗೆ ಎಂಪ್ಲಾಯ್ಮೆಂಟ್ ಅನ್ನ ಕೊಡಬೇಕು ಅಂತ ಯಾವಾಗ್ಲೂ ಹೇಳೋರು. ಅದೇ ರೀತಿ ಇಂಡಿಯಾದ ಎಕ್ಸ್ಪೋರ್ಟ್ಗಳಿಗೆ ಯಾವಾಗಲೂ ಹೆಚ್ಚು ಟ್ಯಾಕ್ಸು, ಆಮೇಲೆ ಫೈನು, ಟ್ಯಾರಿಫ್, ಕಸ್ಟಮ್ ಡ್ಯೂಟಿ ಅದು ಇದೆಲ್ಲ ಸೇರಿಸಿ ನಮ್ಮ ಇಂಡಿಯಾದಿಂದ ಏನು ಎಕ್ಸ್ಪೋರ್ಟ್ಗಳನ್ನು ತೆಗೋತಿದ್ದಾರೆ ಅದಾದಷ್ಟು ಕಮ್ಮಿ ಆಗೋ ಹಾಗೆ ಅವರು ಎಲ್ಲ ಟ್ರೈ ಮಾಡಿದ್ದಾರೆ. ಬಟ್ ಅದರ ಮಧ್ಯೆನೇ ಮೈಕ್ರೋಸಾಫ್ಟ್ ಒಂದು US ಕಂಪನಿ ಆಗಿದ್ರು ಈ ಸತ್ಯನಾದೆಲ್ಲ ಮೈಕ್ರೋಸಾಫ್ಟ್ CEO ಅವರು ಇದನ್ನ ಅನೌನ್ಸ್ ಮಾಡಿದ್ದಾರೆ. ಸೊ ಅದೇ ರೀತಿ ಕ್ರಿಕೆಟ್ ಬಂದ್ರೆ ನಿನ್ನೆ ಒಡಿಶಾದ ಕಟಕ್ನಲ್ಲಿ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಫಸ್ಟ್ ಮ್ಯಾಚ್ ನಡೆದಿತ್ತು. ಇಂಡಿಯಾದವರು 175 ಫಾರ್ 6 ಹೊಡೆದಿದ್ರು 20 overs ಅಲ್ಲಿ. ದಕ್ಷಿಣ ಆಫ್ರಿಕಾದವರು ಆಶ್ಚರ್ಯಕರ ರೀತಿಯಲ್ಲಿ ಬರೀ 74 ಆಲ್ಔಟ್ ಆಗಿದ್ದಾರೆ 12.3 ಓವರ್ಗಳಲ್ಲಿ. ಸೊ ಹಾರ್ದಿಕ್ ಪಾಂಡ್ಯ ಅವರು ಮ್ಯಾನ್ ಆಫ್ ದ ಮ್ಯಾಚ್ ಆಗಿದ್ರು. ಇವರು ಬ್ಯಾಟಿಂಗ್ ನಲ್ಲಿ 28 ಬಾಲಲ್ಲಿ 59 ರನ್ ಮಾಡಿದ್ರು. ಹಂಗೆ 2 ಓವರಲ್ಲಿ 16 ರನ್ ಕೊಟ್ಟು 1 ವಿಕೆಟ್ ಕೂಡ ತೆಗೆದಿದ್ರು. ಸೊ ಇವರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಹೋಗಿದೆ. ಸೊ ಇದರಿಂದಾಗಿ 1-0 5 ಮ್ಯಾಚ್ಗಳ ಸರಣಿಯಲ್ಲಿ ಇಂಡಿಯಾ 1-0 ಲೀಡಲ್ಲಿದೆ. ಸೊ ಹರ್ಷದೀಪ್ ಸಿಂಗ್ 2 ವಿಕೆಟ್, ಜಸ್ಪ್ರೀತ್ ಬುಮ್ರಾ 2 ವಿಕೆಟ್, ವರುಣ್ ಚಕ್ರವರ್ತಿ 2 ವಿಕೆಟ್, ಅಕ್ಷರ್ ಪಟೇಲ್ 2, ಹಾರ್ದಿಕ್ ಪಾಂಡ್ಯ 1, ಶಿವಮ್ ದುಬೆ 1. ಸೊ ಎಷ್ಟು ಜನ ಬೌಲ್ ಮಾಡ್ತಿದ್ದಾರೆ ಅವ್ರಿಗೆಲ್ರಿಗೂ ವಿಕೆಟ್ ಸಿಕ್ಕಿದೆ. ಹಾಗೆ ಇದರ ನೆಕ್ಸ್ಟ್ ಮ್ಯಾಚ್ ಎಲ್ಲಿ ನಡೀತಿದೆ ಅಂದ್ರೆ
ಹಾಗೆ ಇದರಲ್ಲಿ ಜಿತೇಶ್ ಶರ್ಮಾ ಅವರು ವಿಕೆಟ್ ಕೀಪರ್ ಆಗಿ ಕೆಲಸ ಮಾಡಿದ್ರು. ಹಾಗೆ ಇದು ಡಿಸೆಂಬರ್ 11ಕ್ಕೆ ನೆಕ್ಸ್ಟ್ ಮ್ಯಾಚ್ ನಡೀಲಿಕ್ಕಿದೆ. ಅದು ಕೂಡ ನಾರ್ಮಲ್ 7 ಗಂಟೆಗೆ ಶುರು ಆಗಬೇಕಿದೆ. ಹಾಗೆ ಮುಂದೆ ನೋಡೋದಾದ್ರೆ ಕರ್ನಾಟಕ ಗೌರ್ಮೆಂಟ್ ಅವರು ರೀಸೆಂಟ್ ಆಗಿ ಮೆನ್ಸ್ಟ್ರುವಲ್ ಲೀವ್ ಅನ್ನ ತಂದಿದ್ರು. ತಿಂಗಳಿಗೊಂದು ಮೆನ್ಸ್ಟ್ರುವಲ್ ಲೀವ್, ಇದು ಋತುಚಕ್ರದ ರಜೆ 1 ದಿವಸದ್ದು ತಂದಿದ್ರು. ಬಟ್ ಕರ್ನಾಟಕ ಹೈಕೋರ್ಟ್ ಇದಕ್ಕೆ ಸ್ಟೇ ಅನ್ನ ತಂದಿದೆ. ಸೊ ಕರ್ನಾಟಕ ಗೌರ್ಮೆಂಟ್ ಅವರು ಈ ಚೇಂಜಸ್ ಅನ್ನ ಪಾರ್ಲಿಮೆಂಟ್ ಅಲ್ಲಿ ಇದು ಮಾಡಿ ಅದನ್ನ ಪಾಸ್ ಮಾಡಿ ಇದನ್ನ ಇಂಪ್ಲಿಮೆಂಟ್ ಮಾಡಿದ್ರು ಆಲ್ರೆಡಿ. ಬಟ್ ಹೈಕೋರ್ಟ್ಗೆ ಯಾರೋ ಅಪೀಲ್ ಎಲ್ಲ ಮಾಡಿದ್ರು ಇದು ಮಾಡಬಾರ್ದು ಅಂತ. ಸೊ ಹೈಕೋರ್ಟ್ ಅವರು ಇದಕ್ಕೆ ಸ್ಟೇ ಅನ್ನ ತಂದಿದ್ದಾರೆ. ಸೊ ಈ ಮೆನ್ಸ್ಟ್ರುವಲ್ ಲೀವ್ ಯಾರಿಗೆ ಅಪ್ಲೈ ಆಗ್ತಿತ್ತು ಅಂದ್ರೆ ಎಲ್ಲ ಹೆಂಗಸರಿಗೆ ಯಾರು ಪರ್ಮನೆಂಟ್ ಕಾಂಟ್ರಾಕ್ಚುವಲ್ ಓಡಿಸೋರು ಯಾವುದೇ ಕೆಲಸ ಇರಲಿ ಎಲ್ಲಿಗೂ ಇದು ವರ್ಕ್ ಆಗ್ತಿತ್ತು. 1 ದಿವಸದ ಋತುಚಕ್ರದ ರಜೆಯನ್ನು ಎಲ್ಲಿಗೂ ಕೊಡಲೇಬೇಕಿತ್ತು. ಇದೊಂದು ಬಹಳ ಉತ್ತಮ ಒಳ್ಳೆ ಡಿಸಿಷನ್ ಆಗಿತ್ತು ಆಕ್ಚುಲಿ ಕರ್ನಾಟಕ ಗೌರ್ಮೆಂಟ್. ಬಟ್ ಅನ್ಫಾರ್ಚುನೇಟ್ಲಿ ಇವಾಗ ಹೈಕೋರ್ಟ್ ಅದಕ್ಕೆ ಸ್ಟೇ ತಂದಿದೆ. ಮುಂದೆ ಏನಾಗುತ್ತೆ ಅಂತ ನೋಡಬೇಕು. ಹಂಗೆ ಬಿಜೆಪಿ ಲಾಂಚಸ್ ಮೇಜರ್ ಪ್ರೊಟೆಸ್ಟ್ ಅಗೇನ್ಸ್ಟ್ ಕರ್ನಾಟಕ ಗೌರ್ಮೆಂಟ್ ಅವರ್ ಆಂಟಿ ಫಾರ್ಮರ್ ಪಾಲಿಸೀಸ್. ಶಿವಕುಮಾರ್ ರಿಯಾಕ್ಟ್ಸ್. ಸೊ ಬಿಜೆಪಿ ಅವರು ಆಲ್ರೆಡಿ ಗೊತ್ತಿದೆ ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ಸ್ಟಾರ್ಟ್ ಆಗಿದೆ. ಸೊ ಇದ್ರ ಮಧ್ಯೆ ಬಿಜೆಪಿ ಲೀಡರ್ಗಳು ಕರ್ನಾಟಕ ಗೌರ್ಮೆಂಟ್ ವಿರುದ್ಧ ರೈತರ ಮೇಜರ್ ಪ್ರೊಟೆಸ್ಟ್ ಅನ್ನ ನಡೆಸಿದ್ದಾರೆ ಅಗೇನ್ಸ್ಟ್ ದ ಆಂಟಿ ಫಾರ್ಮರ್ ಪಾಲಿಸೀಸ್. ಅಂದ್ರೆ ರೈತ ವಿರೋಧಿ ಕಾನೂನು ಕಾಯ್ದೆಗಳು ಯಾವುದಿದಾವೆ ಇದ್ರ ಬಗ್ಗೆ ಬಿಜೆಪಿಯವರು ಬಹಳ ದೊಡ್ಡ ಪ್ರೊಟೆಸ್ಟ್ ಅನ್ನ ನಡೆಸಿದ್ದಾರೆ. ಮಾಲಿನಿ ಸಿಟಿ ಗ್ರೌಂಡ್ಸ್ ಇಲ್ಲಿ ಈ ಪ್ರೊಟೆಸ್ಟ್ ಅನ್ನ ನಡೀತಿದೆ. ಸೊ ಬೇಸಿಕಲಿ ಅಪೋಸಿಷನ್ ಆದ ಬಿಜೆಪಿ ಏನ್ ಹೇಳ್ತಿದೆ ಅಂದ್ರೆ ಒಂದು ಬೆಂಬಲ ಬೆಲೆ ಸರಿಯಾಗಿ ಕೊಡ್ತಿಲ್ಲ, ಆಮೇಲೆ ಅಗ್ರಿಕಲ್ಚರ್ ಫಾರ್ಮಿಂಗ್ ರಿಲೇಟೆಡ್ ಯಾವುದೇ ಇಶ್ಯೂಸ್ನ ಕರೆಕ್ಟಾಗಿ ಇವರು ಸಾಲ್ವ್ ಮಾಡ್ತಿಲ್ಲ. ಏನೇ ಪ್ರಾಬ್ಲಮ್ಗಳು ಬಂದರು ಇದರಿಂದಾಗಿ ಪ್ರೊಟೆಸ್ಟ್ ನಡೀತಿದೆ. ಏನಾಗುತ್ತೆ ಈ ಪ್ರೊಟೆಸ್ಟಿಂದ ರಿಸಲ್ಟ್ ಅಂತ ಗೊತ್ತಿಲ್ಲ. ಸೊ ನಮ್ಮ ರೈತರಿಗೆ ಅನುಕೂಲ ಆದರೆ ಅಷ್ಟೇ ಸಾಕು. ಸೊ ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ನ್ಯೂಸ್ ಹೈಲೈಟ್ಸ್. ಥ್ಯಾಂಕ್ ಯು. ಮತ್ತೆ ನಾಳೆ ಸಿಗೋಣ. ಬಾಯ್ ಬಾಯ್.